ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ S16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಇಂದು ನಾವು ಗುರ್ಲಾಪುರ್ ಕ್ರಾಸ್ ಅಲ್ಲಿ ರೈತರ ಒಂದು ಪ್ರೊಟೆಸ್ಟ್ ನಡೀತಾ ಇದೆ. ಅದು ಕೂಡ ಕಬ್ಬಿನ ಬಿಲ್ ಅನ್ನ ಹೈಕ್ ಮಾಡಿ ಅಂತ ಹೇಳಿ ಯಾವುದೇ ಫ್ಯಾಕ್ಟರಿಗಳನ್ನ ಓಪನ್ ಮಾಡಿಸದೆ ರೈತರು ಇಲ್ಲಿ ಸೇರ್ಕೊಂಡ್ಬಿಟ್ಟು ರೈತರಿಗೆ ಕಬ್ಬಿನ ಬಿಲ್ಲು ಜಾಸ್ತಿ ಮಾಡಿಕೊಡಿ ಅನ್ನುವಂತಹ ಮಾತು ಇಲ್ಲಿ ನಡೀತಾ ಇದೆ. ಸೊ ನಮ್ಮ ಜೊತೆಗೆ ರೈತರ ಮುಖಂಡರು ಅದೇ ರೀತಿಯಾದಂತಹ ಬಂದು ಅವರು ನಮ್ಮ ಜೊತೆಗಿದ್ದಾರೆ ಇವತ್ತು. ಇವರನ್ನ ಒಂದು ಮಾತನ್ನ ಕೇಳೋಣ. ಸರ್, ಇದೇನಾದ್ರು ಅವರು ನಾವು ಬಿಲ್ ಕೊಡಲ್ಲ, ಎಷ್ಟು ಬಿಲ್ ಆಗಲ್ಲ ಅಂತಂದ್ರೆ ಏನಾಗುತ್ತೆ ನೋಡ್ರಿ? ಬರೋ ದಿನಮಾನಗಳಲ್ಲಿ ಈಗ ಸನ್ನಿವೇಶ ನೋಡ್ರಿ, ಅವರು ಕೊಡ್ಬೇಕು. ಯಾಕಂದ್ರೆ ಪಕ್ಕದ ರಾಜ್ಯದಾಗ 3600 ಕೊಡ್ತಾ ಇದ್ದಾರೆ, 3700 ಕೊಡ್ತಾ ಇದ್ದಾರೆ. ತಾವು ಘೋಷಣೆ ಮಾಡಿ ಏನಿದೆ ಅವ್ರ ಕಬ್ಬು ನುಡ್ಸಕ್ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮಲ್ಲಿ ಈ MLAಗಳು MP ಗಳು ಇವರೇನು ನಮ್ಮ ರಾಜ್ಯದ 224 ಜನ ಏನಿದಾರಲ್ಲ, ಇವ್ರು ಎಲ್ಲರೂ ಒಂದು ರೇಡಿಯಸ್ ಮಾಡ್ಕೊಂಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕಬ್ಬು ಕರ್ನಾಟಕದವರೇ ನುಡಿಸ್ಬೇಕಂತ ಹೇಳಿ ಒಂದು ರೇಡಿಯಸ್ ಹಾಕಿಬಿಟ್ಟಿದ್ದಾರೆ ಇವರು. ಆ ರೇಡಿಯಸ್ ಅನ್ನು ಈಗ ನಾವು ಉಲ್ಲಂಘನೆ ಮಾಡ್ತೀವಿ. ಕಬ್ಬು ಬೆಳೆದಿದ್ದು ನಾವು, ನಾಟಕಿ ಮಾಡಿದ್ದು ನಾವು, ಬೆಳೆದಿದ್ದು ನಾವು, ರೇಟ್ ನಾವು ನಿಗದಿ ಮಾಡಬೇಕು. ಇವಾಗ ಇವ್ರು ಏನ್ ಮಾಡ್ತಾ ಇದ್ದಾರೆ, ಕಬ್ಬು ನಿಯಂತ್ರಣ ಮಂಡಳಿ ಮಾಡಿದ್ದಾರೆ. ನಮ್ಮ ಕಬ್ಬು ಅಭಿವೃದ್ಧಿ ಮಂಡಳಿ ಆಗ್ಬೇಕದು, ನಿಯಂತ್ರಣ ಮಂಡಳಿ ಆಗಬಾರ್ದು. ನಿಯಂತ್ರಣ ಮಂಡಳಿ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಬೀದಿ ಹೋರಾಟ ಮಾಡ್ತಾ ಇದ್ದೀವಿ. ಇವಾಗ ಅವ್ರು ಕೊಡೋದಿಲ್ಲ ಅಂತಂದ್ರೆ ಏನು ನೋಡ್ರಿ, ಈಗ ಪ್ರೆಸೆಂಟ್ 3700 ರೂಪಾಯಿ ಅಂತ ಪಕ್ಕದ ರಾಜ್ಯದಾಗ ಕೊಡತ್ತಾರು. ನಮ್ಮ ಬೌರ್ಡರ್ ನಲ್ಲಿ ಇದ್ದವರು ನಾವು ಪಕ್ಕದ ರಾಜ್ಯಕ್ಕೆ ಕಳಿಸ್ತೀವಿ. ಅವ್ರು ಕೊಡದ ಇಲ್ಲಪ್ಪ ಅಂತಂದ್ರೆ ನಾವು ಇನ್ನೂ ಉಗ್ರ ಹೋರಾಟ ಮಾಡ್ತೀವಿ. ಸರ್, ಪಕ್ಕದ ರಾಜ್ಯದವರು ಕೂಡ ಇದೇ ರೇಟ್ ತಗೊಂಡು ಬಂದ್ರೆ ಏನ್ ಮಾಡ್ತೀರಾ? ಆ ರೀತಿ ಆಗಲ್ಲ. ಅಲ್ಲಿ ಪಕ್ಕದ ರಾಜ್ಯದಲ್ಲಿ ನಮ್ಮ ಇನ್ನೊಬ್ರು ಕಬ್ಬು ಬೆಳೆಗಾರರು ರಾಜು ಶೆಟ್ಟಿ ಅಂತದಾರು. ಅವ್ರು ಈಗಾಗಲೇ 3700 ರೂಪಾಯಿ ಒಪ್ಕೊಂಡು ಪ್ರಾರಂಭ ಮಾಡಿಸಿದ್ದಾರೆ. 3700 ರೂಪಾಯಿ. ಕೆಲವೊಂದು ಫ್ಯಾಕ್ಟರಿಗಳು ಕರ್ನಾಟಕ 600, 700, 500 ನಡೆದಿದೆ. ಸರ್, ಇಲ್ಲಿ ಕರ್ನಾಟಕದಲ್ಲಿ ಆ ರೇಟ್ ಸಿಗಬಹುದಾ? ನಾವು ಇಲ್ಲಿ ಕರ್ನಾಟಕದಲ್ಲಿ ಬೇಡ್ತಾ ಇರೋದು 3500 ರೂಪಾಯಿ ಬೇಡ್ತಾ ಇದ್ದೀವಿ. 3500 ರೂಪಾಯಿ ಬೇಡ್ತಾ ಇದ್ದೀವಿ. ಈಗ ಮೊನ್ನೆ ಬಾಗಲಕೋಟೆ DC ಆಫೀಸ್ ನಲ್ಲಿ ಇದು ಭಾರಿ ವಿವರವಾಗಿ ಇದರ ಬದಲಾಗಿ ಮಾತುಕತೆ ಆಗಿದಾವೆ. ಫ್ಯಾಕ್ಟರಿ ಮಾಲೀಕರು ಅವ್ರ ಪರವಾಗಿ ಅಲ್ಲಿ ಕೇನ್ ನಡೆಸೋರು, ಶುಗರ್ ಕೇನ್ ಡೈರೆಕ್ಟರ್ಗಳು ಏನಿದಾರೋ ಅವ್ರ ಜೊತೆ ದೀರ್ಘಕಾಲ ನಾವು ಮಾತಾಡಿ ಇನ್ನೂ ಒಂದು 15 ದಿವಸದಿಂದ 1 ತಿಂಗಳು ಹೋಗ್ಬಿಟ್ರೆ ಕಬ್ ಮೇಲೆ ಹೂ ಬೆಳೆಯುತ್ತೆ, ದಿಂಡಾಗ್ಬಿಡುತ್ತೆ, ಯೂಸ್ಲೆಸ್ ಆಗುತ್ತೆ. ಈ ಒಂದು ಸಂಘಟನೆ ಹಿಂಗೆ ಉಳಿಯುತ್ತಾ? ಈ ಸಂಘಟನೆ ಹಿಂಗೆ ಉಳಿತೈತ್ರಿ. ಇದು ಹೆಂಗಂದ್ರೆ ಕೃಷ್ಣ ಮತ್ತು ಅರ್ಜುನನ ಈ ಗೆಳತನ ಆಧಾರಿತ ಮ್ಯಾಗ ಈ ಸಂಘಟನೆ ನಡೆದೈತಿ. ಈ ಏನ ಮಹಾ ಜನ ಕುಡಿದಾರ ಇವರೆಲ್ಲ ನಮ್ಮ ಕೃಷ್ಣ ಇದ್ದಂಗ. ನಮ್ಮ ಪಾಲಿಗೆ ನಾವು ಅರ್ಜುನನ ರೂಪದ ಪಾತ್ರಧಾರಿಗಳನ್ನ ಮಾತ್ರ. ಆ ಜನ ಸಮೂಹ ಏನ್ ಹೇಳುತ್ತೋ ಅದನ್ನ ನಾವು ಕೇಳಿ ಆ ಪ್ರತಿ ರೂಪರೇಷೆಗಳನ್ನ ರೆಡಿ ಮಾಡ್ತೀವಿ. ಸರ್, ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇವಾಗ ಅದ್ರ ಕಬ್ಬೆಲ್ಲ ದಿಂಡಾದ್ರೆ ನೀವ್ ಹೇಳ್ತಿರೋದು ಈಗ ಕಬ್ಬು ನಮ್ಮ ಹೂ ಬಿಟ್ರೆ ನಮ್ಮ ಬೆಳೆ ಕಮ್ಮಿ ಆಗತ್ತಂತೇಳಿ. ಇಲ್ಲಿ ನಾವು ಕಮ್ಮಿ ರೇಟ್ ತಗೊಳ್ಳೋದೇನು, ನಿಧಾನವಾಗಿ ಇದ ಹೋರಾಟ ಮಾಡಿ ಇನ್ನ ಹೆಚ್ಚಿನ ರೂಪದಾಗ ರೇಟ್ ತಗೊಳ್ಳೋನು. ಬರುವ ದಿನಮಾನ ಮಾಡಿದ್ರೆ ನೆಕ್ಸ್ಟ್ ಬೆಳೆ ನಾವ್ ಏನ್ ಮಾಡ್ತಿರ್ತೀವಲ್ಲ ಆ ಬೆಳೆ ನಮ್ಮದು ಲೆಸ್ ಆದ್ರೂ ಸೂರ್ಯನ ಕಿರಣದಿಂದ ನಮ್ಮ ಭೂಮಿ ಏನೈತಿ ಶಕ್ತಿವಂತಕ್ಕವ. ಸರ್, ಇನ್ನೊಂದ್ ಮಾತು ನಾನು ಕೇಳ್ತೀನಿ, ಕಬ್ಬ ಬೆಳಿಬೇಕೇನ್ರಿ? ಇಲ್ಲ. ಯಾಕೆ ಕಬ್ಬು ಬೆಳಿಬೇಕಂದ್ರೆ ನೀವು ರಾಜ್ಯ ಸರ್ಕಾರದವರು ನಮಗೆ ಇವತ್ತು CM ಆಗ್ಲಿ ಈ MLAಗಳನ್ನಾಗ್ಲಿ ಇವ್ರು ಇಂಥದ ನಮ್ಮ ಬೆಳೆದು ಕೊಡಂತ ಹೇಳಿ ಅವ್ರು ವೈಜ್ಞಾನಿಕ ಬೆಲೆ ಅವ್ರು ಕೊಡ್ತಾನಂದ್ರೆ ಅದನ್ನ ಬೆಳೆದು ಕೊಡ್ತೀವಿ ನಾವು. ಕಬ್ಬ ಬೆಳಿಬೇಕಂತ ಏನಿಲ್ಲ ನಮ್ದು ಹಠ. ಆದ್ರೂ ಕೂಡ ಕಬ್ಬಿಗೆ ಸಂಬಂಧನ ಹಠ ನಡೆದಲ್ಲ. ನೋಡ್ರಿ ನಾವು ಕಬ್ಬು ಬೆಳೆದಿದೀವಿ. ನೋಡ್ರಿ ನಾವು ಅದೀವಿ ಒಂದು ಫ್ಯಾಕ್ಟ್ರಿ ನಡೆಸಬೇಕಂದ್ರೆ 1 ಲಕ್ಷ. ಇನ್ನು 1 ತಿಂಗಳೊಳಗಡೆ ಒಂದು ಸೊಲ್ಯೂಷನ್ ಏನ್ರಿ ಸರ್? ಸರ್ ನೋಡ್ರಿ, ಲೇಟ್ ಆಗ್ಲಿ ನಮ್ದು, ನಾನು ಹೇಳ್ತಾ ಇರೋದು ಲೇಟ್ ಆದ್ರೂ ನೆಕ್ಸ್ಟ್ ನಾವು ಏನ್ ಚಿಲ್ಲರೆ ಬೆಳೆ ಮಾಡ್ತಿದ್ದೀವಿ, ಏನೋ ಗೋಧಿ, ಇನ್ನ ಗೊಂಜಾಳ, ಏನೋ ಮೆಕ್ಕೆಜೋಳ ಏನ್ ಮಾಡ್ತಿದ್ದೀವಲ್ಲ, ಈ ಬಾರಿ ಅದನ್ನ ಸೈಲೆಂಟ್ ಆಗಿಟ್ಟು ಸೂರ್ಯನ ಕಿರಣಗಳನ್ನ ನೇರವಾಗಿ ಭೂಮಿ ಮೇಲೆ ಬೀಳಿ ನಮ್ಮ ಬೆಳೆಗೆ ಏನೈತಿ ನಮ್ಮ ಭೂಮಿ ಶಕ್ತಿವಂತ ಆಗ್ಲಿ. ಈ ರಾಸಾಯನಿಕ ಗೊಬ್ಬರ
ಒಯ್ಯಿದ್ರೆ ಕಮ್ಮಿ ಆಕೈತಿ ಅಂತೇಳಿ ಈ ಜನರಿಗೆ ಈ ಸಂದೇಶ ಕೊಡಕ್ ಹೇಳ್ತೀವಿ ನಾವು. ಇದನ್ನ ಕೇಳೋರು ಎಷ್ಟು ಜನ ಇದಾರೆ ಸರ್? ನಾನು ಈಗೇನು ಈ ಮಾತು ಹೇಳ್ತಿದ್ದೀನಿ ಅಂತಂದ್ರೆ, ಅಲ್ಲಲ್ಲ ತಪ್ಪು ತಿಳ್ಕೊಂಬೇಡಿ, ನಾನು ಏನಕ್ಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದ್ರೆ, ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಕಬ್ಬು ಬೆಳೆದು ಕಬ್ಬು ಹಾಳಾಗುತ್ತೆ ಅಂತಂದ್ರೆ ಎಲ್ಲರೂ ಇಲ್ಲಪ್ಪ ನಮ್ಮ ಕಬ್ಬು ಹಾಳಾಗುತ್ತೆ ನಮ್ಮ ಭಯ. ಆಮೇಲೆ ಗ್ಯಾಂಗಿನವರು, ಟ್ರಕ್ನವರು, ಟ್ರ್ಯಾಕ್ಟರ್ನವರು ಎಲ್ಲರೂ ಕೂಡ ಅವ್ರದೇ ಆದಂತ ಒಂದು ಆತಂಕ ಸೃಷ್ಟಿಯಾಗತ್ತೆ. ಇನ್ನೊಂದು 15ರಿಂದ 20 ದಿವಸ ಹೋಗ್ಬಿಟ್ರೆ ಅದು ಸತ್ಯ ಸರ್ ನೀವು ಅನ್ನೋದು. ನಾವು ಆತಂಕಕ್ಕೆ ಯಾರು ಒಳಪಡಬೇಡ್ರಿ. ನಮ್ಮ ಜನ ಯಾವ ರೀತಿ ಹೇಳ್ತಾರೋ ಅದೇ ಮಾರ್ಗದ ಮ್ಯಾಗ ನಾವು ರೂಪರೇಷೆಗಳನ್ನ ಮಾಡ್ತೀವಿ. ಇದೊಂದ್ ಸರಿ ಆಯ್ತು, ಅಲ್ಲಲ್ಲ ಇದೊಂದ್ ಸರಿ ಆಯ್ತಪ್ಪ, ಆಯ್ತು ಇದೊಂದ್ ಸಲ ಒಂದು 2,500 ಕೊಡೋಣ, 2,900 ಕೊಡೋಣ, ಹೋಗ್ಲಿ ಮುಂದಿನ ಸಲ ಮತ್ತೆ ಸ್ಟ್ರೈಕ್ ಮಾಡೋಣ ಅಂತಂದ್ರೆ ಸರ್ 2006ರಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. 600 ರೂಪಾಯಿ ಬೆಲೆ ಇದ್ದಾಗಿಂದ ನಾವು ಹೋರಾಟ ಮಾಡ್ಕೋತ 600ರಿಂದ ಇವತ್ತು 3,000 ತಕೊಂಡಿದ್ದೀವಿ ಮೊನ್ನೆ ಸಾರಿ. ಇನ್ನೂ ಹಳೆ ಬಾಕಿನೂ ಪೆಂಡಿಂಗ್ ಇಟ್ಟಿದಾರ. ಎದಕ್ರಿ ಸರ್? 15 ದಿವಸ ಒಳಗಾಗಿ ನಾ ಕೊಡ್ಬೇಕಂತದ, ಇನ್ನೂ ಆದ್ರೂ ಕೊಟ್ಟಿಲ್ಲ. ಸರಿ, ಅವರು 15 ದಿವಸಿಗೆ ಕೊಡ್ಬೇಕಂತ ಸುಪ್ರೀಂ ಕೋರ್ಟ್ ಆದೇಶ ಇದ್ರು ಅವರು ಬಾದರದಾರ. ನಮ್ಮ ರೈತರು, ಸಾಮಾನ್ಯ ರೈತರು, ಅವ್ರ ಹೆಗಲು ಮತ್ತು ಬೆನ್ನು ಗಟ್ಟಿ ಐತಿ ಅಂತೇಳಿ ಈ ರೈತ ದೇಶದ ಬೆನ್ನೆಲುಬು ಅಂತ ಹೇಳಿ ಇವು ಕಾರ್ಖಾನೆ ಮಾಲೀಕರು ಹೆಗಲ್ ಮುರಿ ಕೆಲಸ ಮಾಡ್ತಾ ಇದ್ದಾರೆ. ಜಾಗೃತಿ ಮಾಡ್ತಾ ಇದ್ದೀವಿ. ಈ ಹೋರಾಟ ಅಂದ್ರ ಒಂದು ಜನರಿಗೆ ನೇರವಾಗಿ ಹೋಗುವ ಸಂದೇಶ, ಜಾಗೃತಿಯ ಸಂದೇಶ. ನಮಗ್ ಸ್ವಾತಂತ್ರ್ಯ ಸಿಗಬೇಕಾದ್ರೂ 90 ವರ್ಷ ಹೋರಾಟ ನಡೆದೈತಿ. ಈಗ ಕಬ್ಬಿನ ಬೆಲೆ ನಾವು 2006ರಿಂದ ಬೆಡ್ಕೋತ ಬಂದ ಇವತ್ತು 3,000 ರೂಪಾಯಿ ತಗೊಂಡಿದೀವಿ ನಾವು. ಈಗ ಈಸಿ ಸಿಂಪಲ್ ಆಗಿ ಒಂದು ಸಿಂಪಲ್ ಆಗಿ ವಿಚಾರ ಮಾಡ್ರಿ ನೀವು. ಈ ಸರ್ ಎಕ್ಸಾಕ್ಟ್ ಆಗಿ ನಾನೊಂದು ಮಾತು ಕೇಳ್ತೀನಿ, ಕಬ್ಬು ಬೆಳೆಯಕ್ಕೆ ಎಷ್ಟು ಖರ್ಚು ಬರ್ತೈತ್ರಿ 1 ಟನ್ಗೆ? ಸರ್ ನೋಡ್ರಿ, ಒಂದು ಟನ್ ಕಬ್ಬು ಬೆಳಿಬೇಕಂದ್ರೆ ನಾವು ಒಂದು ಮಾರ್ಕೆಟ್ ಲೆಕ್ಕ ತೆಗೆದಿವಿ ಅಂದ್ರೆ ಕನಿಷ್ಠ 1 ಲಕ್ಷ ರೂಪಾಯಿ ಬರುತ್ತೆ ಸರ್. ಮತ್ತ 1 ಎಕರೆ ಇದು ಗಳೆ ಹೊಡೆದು ನೀರು ಹಸು ಬತ್ತು ಕರೆಂಟ್ ಡಿವೈಡ್ ಮಾಡಿದ್ರೆ ಎಷ್ಟಾಗುತ್ತೆ ಸರ್ ಒಂದು ಟನ್ನಿಗೆ? ಸರ್ ನೋಡ್ರಿ, ಈಗ ನಮ್ಮಲ್ಲಿ ರಾಸಾಯನಿಕ ಗೊಬ್ಬರ ಅದು ಒಗದು ಏನೈತಿ 30 ಟನ್ನಿಗೆ 40 ಟನ್ನಿಗೆ ಬಂದೈತಿ. ಈಗ 30 ಟನ್ ಒಂದು ವರ್ಷ ಬೆಳೆದ ನಂತರ ನಾವ್ ಏನ್ ರೀತಿ ಯಾವ ರೀತಿ ದುಡಿಬೇಕು, ಯಾವ ರೀತಿ ಲಾಭ ಮಾಡ್ಕೋಬೇಕು ಅದನ್ನ ಕೇಳಕತ್ತವ್ರಿ ಸರ್. ಈಗ ನೋಡ್ರಿ, ನಾನು ಮೊನ್ನೆ ಸೌದಿ ಅವರು ಒಂದ್ ಮಾತು ಹೇಳಿದ್ರ, ಏನಂತ ಹೇಳಿದ್ರು, 1 ಟನ್ ಬೆಳೆಲಾಕ ಮಿನಿಮಮ್ ಟು ಮಿನಿಮಮ್ 4,500 ರೂಪಾಯಿ ಬರ್ತೈತೆ ಅಂತ ಹೇಳಿ. ಹೌದ್ರಾ ಸರ್? ಆದ ಅವ್ರದ ಫ್ಯಾಕ್ಟ್ರಿಗಳೊಳಗನ ಅವ್ರು 3,500 ಮಾಡಕ್ ನಾಯಕ್ ಅಂತಾರ. ಸರ್ ಈಗ ಇದಕ್ಕೆ ಉತ್ತರ ಏನ್ ಕೊಡ್ತೀರಿ ನೀವು? ಹೇಳ್ರಿ, ಎಲ್ಲಾ ಫ್ಯಾಕ್ಟ್ರಿ ಮಾಲೀಕರು ಒಂದಾಗಿ ಅವ್ರು ಏನ್ ಮಾಡ್ತಾ ಇದಾರೆ, ನಮ್ಮ ಕೆಪಾಸಿಟಿ ಎಷ್ಟೈತಿ ಅವ್ರು ತೂಗಿ ಅಳದು ಒಂದ್ ವೇಟಿಂಗ್ ಮಾಡ್ತಾರ. ವೇಟಿಂಗ್ ಮಾಡಿ ನಮ್ಗೆ ಕೊನೆಗಾಲಕ್ಕೆ ಕಬ್ಬು ಕಟಾವದು ಖರ್ಚು ವೆಚ್ಚಗಳನ್ನ ನಮ್ಮ ಮೈಮ್ಯಾಗ ಬರ್ತಾವ ಅಂತ ಹೇಳಿವರೆಗೂ ನಮ್ಮ ಮ್ಯಾಗ ಒಂದು ಫೋರ್ಸ್ ತರ್ತಾರ. ಇದ್ದ ನಮ್ಮ ಈ ಸಂಘಟನೆಗಳನ್ನ ಒಡೆದ ಆಳುವ ಆಟ ಆಡ್ತಾರ ಅವರು. ಇನ್ನು ಒಡಿಸ್ಕೊಳ್ಳೋರು ಬ್ರಿಟಿಷರ ನೀತಿಗಳನ್ನ ಏನ ಮಾಡ್ತಿದ್ರು ಹಿಂದಕ ಅವರು ಮಾಡ್ತಿದ್ರು. ಅಲ್ಲ ಸರ್, ಒಡೆಯವ್ರನು ನಾವಲ್ಲ, ಒಡಿಸ್ಕೊಳ್ಳೋರು ನಾವಲ್ಲ. ಹೊಡಿತಾರ ಅಂತಂದ್ರೆ ಒಡಿಸ್ಕೊಳ್ಳೋರು ಬೇಕಲ್ಲ, ಒಡಿಸ್ಕೊಳ್ಳೋರು ಇಲ್ಲಂದ್ರೆ ಏನ್ ಹೊಡಿತಾರ? ನಾನು ಆಗ ಒಂದ್ ಮಾತು ಹೇಳಿದ್ದೇನೆ ನಿಮ್ಗೆ. ಇಲ್ಲಿ ನಮ್ಮ ಹೋರಾಟಗಾರರು ಅರ್ಜುನನ ಪಾತ್ರ ಮಾಡ್ತಾ ಇದಾರ. ಕೃಷ್ಣ ಯಾವ್ದು ಹೇಳ್ತಾರಂದ್ರೆ, ಈ ಮಹಾಜನಗಳನ್ನ ಏನದಾರಲ್ಲ ಅವ್ರು ನಮ್ಗೆ ಕೃಷ್ಣ ಯಾವ ಪಾತ್ರ ಮಾಡಂತಾರ ಆ ಪಾತ್ರ ಮಾಡೋರು ಅಷ್ಟೇ. ನಾವು ಹೋರಾಟಕ್ಕೆ ಈ ಬಾರಿ ಏನೈತಿ ನಿರ್ಣಯ ಮಾಡಿದೈತಿ 3,500 ರೂಪಾಯಿ ನಾವು ಪಡ್ಕೋತೀವಿ ಅಂತೇಳಿ. ಒಂದು ವೇಳೆ ಆಗ್ಲಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡ್ತೀವಿ. ಇವತ್ತು CM ಏನದಲ್ಲ, ಒಂದು ಸ್ಟೇಟ್ ಹಾವೇ 10 ನಿಮಿಷ ಬಂದ್ ಮಾಡಿದ್ರು ನಮ್ಮ ಇಂಟೆಲಿಜೆನ್ಸಿ ರಿಪೋರ್ಟ್ ಅವ್ರಿಗೆ ಹೋಗಿರ್ತೈತಿ. 2 ದಿವಸದಿಂದ ಅಂದ್ರೆ 48 ಗಂಟೆ ಕಾಲ ಆತು. ಆದ್ರೂ ಏನೈತಿ ಎಚ್ಚೆತ್ತುಕೊಂಡು ಸಭೆ ನಡೀತಾ ಇದಾವೆ. ಸರ್ ಗೂಗಲ್ ಒಳಗ ತೋರಿಸ್ಬಿಡುತ್ತೆ. ಈ ಸದ್ದ ನಾನು ರೂಟ್ ಮ್ಯಾಪ್ ಹಾಕಿದಪ್ಪ ಅಂದ್ರೆ ರೆಡ್ ಅಂತ ತೋರಿಸ್ಬಿಡ್ತೈತಿ. ಅದೆಲ್ಲ ಸರ್, ನಾನೇನ್ ಕೇಳತ್ತಿದ್ದೀನಿ, ಇದರಿಂದ ನುಕ್ಸಾನ ರೈತರಿಗಾಯ್ತು ಇಲ್ಲಪ್ಪ ಅಂದ್ರೆ ಫ್ಯಾಕ್ಟ್ರಿ ಮಾಲಕರಿಗಾಯ್ತು? ಒಂದು ಉದಾಹರಣೆ ಕೊಡ್ಲಿ ಸರ್? ಅಲ್ಲ ಸರ್, 1,500 ಕೋಟಿ ಹೆಲಿಕಾಪ್ಟರ್ ತಗೊಂತಾರ, 2.5 ಕೋಟಿ ಕೊಟ್ಟು ಕಾರ್ ಗಾಡಿಗಳನ್ನ ತಗೋತಾರ. ಅಂತ ದೈತರ ಮುಂದ ಬಡ ರೈತರು ನಿಲ್ಲಬಹುದಾ ಸರ? ರೈತ ದೇಶದ ಬೆನ್ನೆಲುಬು ಅಂತಾರ. ನಾವು ತಡ್ಕೊಟ್ಟು ಕೆಪಾಸಿಟಿ ಅಟ್ ಫ್ಯಾಕ್ಟ್ರಿ ಮಾಲೀಕರ ಕಡೆ ತಡ್ಕೋ ಕೆಪಾಸಿಟಿ ಇಲ್ಲ. ಈಗೂ ದೇಶದ ಬೆನ್ನೆಲುಬು ಅಂತ ಹೇಳಿ ನಮಗ್ ಬೇಕಾದಟ್ಟ ನೋಡ್ರಿ. ಹೆಲಿಕಾಪ್ಟರ್ ಕೇವಲ ಎಷ್ಟು ಟ್ಯಾಕ್ಸ್ ಇದೆ ಸರ್?
ಟ್ಯಾಕ್ಸ್ ಎಷ್ಟಿದೆ ಗೊತ್ತು ನಿಮ್ಗೆ? 6% 7%. 6% ಟ್ಯಾಕ್ಸ್. ನಾವು ತಗೋಬೇಕಾದ್ರೆ 18% ಟ್ಯಾಕ್ಸ್. ನಾವು ಗಟ್ಟಿದೀವಿ, ಅವ್ರು ಗಟ್ಟಿಲ್ಲ. ಅಲ್ಲ ಸರ್, ಅಷ್ಟು ದೈತ್ಯ ಅದಾರ. ಅಷ್ಟು ದೈತ್ರ ಮುಂದ ಬಡ ರೈತರು ಲಕ್ಷ ರೂಪಾಯಿ ಸಾಲ ಮಾಡಿಕೊಂಡ ಈಗ ಕಬ್ಬ ದಂಡ್ ತಗಕ್ ನಿಂತಾವ. ಆ ಒಂದು ಪೀಕ್ ಟೈಮ್ ಒಳಗ ಹಿಂಗಾತಪ್ಪ ಅಂತಂದ್ರೆ ರೈತರ ಏನಂತೀರಿ ನೀವು, ಕಾಸ ಬೀಸಾಕಂಗಿಲ್ರಿ, ಆ ಕಡೆ ಈ ಕಡೆ ಹೊಯ್ದಾಡಂಗಿಲ್ಲ ಸರ್. ನಮ್ಮಲ್ಲಿ ಇನ್ನೂ 2 ತಿಂಗಳು ತಡ್ಕೊಳ್ಳೋ ಕೆಪಾಸಿಟಿ, 2 ತಿಂಗಳು ತಡ್ಕೊಳ್ಳೋ ಕೆಪಾಸಿಟಿ ಐತಿ. 2 ತಿಂಗಳು ಆದ ಕೂಡಲೇ ಸರ್ ನೀವು ತಿಳ್ಕೊಂಡಂಗ ಏನೂ ಹಾಳಾಗಲ್ಲ. 2 ತಿಂಗಳು ಹೋದ್ರು ಏನೈತ್ಲ, ಇಲ್ಲಿ ನಿತ್ ನಾವು ಮಹಾರಾಷ್ಟ್ರಕ್ಕೆ ಕಳಿಸ್ತೀವಿ, 3700 ರೂಪಾಯಿ ತಗೋತೀವಿ ಕಬ್ಬಿನ ಬೆಲೆ. 3700 ರೂಪಾಯಿ ಕೊಡತ್ತಾರಲ್ಲ, ಅಲ್ಲಿ ಕಳಿಸ್ತೀವಿ. ಇಲ್ಲಿ ಇವ್ರು ಕೊಡಕ್ ಆಗುದಿಲ್ಲ ಅಂದ್ರ ಇವ್ರು ಏನ್ ಮಾಡೋದೈತಿ, ಅದನ್ನ ಈ ಹೋರಾಟದ ಏನೈತಿ ಇವಾಗ ನಮ್ಮ ಕಬ್ಬು ಹೇಳ್ತೀವ್ರಿ. ನದಿ ಪ್ರವಾಹ ಬಂದ ರಗಡೆ ಎಷ್ಟೋ ಬೆಳಿ ನಾಶ ಆಗಿ ಹೋಗ್ತಾವ್ರಿ. ಹಂಗ ಇದೊಂದ್ ವರ್ಷ ನಾಶ ಆಗೈತಿ ತಿಳ್ಕೊತೀವಿ ಕರೀರಿ. ಈ ವರ್ಷ ನಿಗದಿತ ಬಿಲ್ ಆಗುತ್ತಾನ ನಾವು ಫ್ಯಾಕ್ಟ್ರಿ ಚಾಲು ಮಾಡಿಸ್ಕೊಡ್ದಲ್ರಿ. ನದಿ ಪ್ರವಾಹ ಬಂದ್ರೆ ಅಲ್ರಿ ಮುಂದಿನ ಸಲ ಹಿರಿಯರ ನಾವು ಇನ್ನೊಂದು ಕೇಳ್ತೇನೆ, ಮುಂದಿನ ಸಲ ನಾನು ಇದ ಹಾಡ ಹಾಡ್ರಪ್ಪ ಫ್ಯಾಕ್ಟ್ರಿದವ್ರು ಅವಾಗೇನ್ರಿ ಸೊಲ್ಯೂಷನ್ ಬಿಡ್ತೀವಿ. ನಾವು ಕಬ್ಬು ಬಿಡ್ತೀವಿ, ಅನೇಕ ತರ ಬೆಳೆದವ್ರು ಬೆಳೆ ಮಾಡ್ಕೋತೀವ್ರಿ. ಏನ್ ಇದನ್ನ ಮಾಡ್ಬೇಕಂದ್ರೆ ಏನೈತ್ರಿ? ನಮ್ಮಲ್ಲಿ ಹಿರಿಯ ರೈತರು, ರೈತ ಮುಖಂಡರು ನಿನ್ನೆ ವಿಷಯವನ್ನು ಮಂಡಿಸಿದಾರ. ನಾವ್ ಏನ್ ಹೇಳಿದಿವಿ, 10 ಎಕರೆ ಬೆಳಿತೊಂದಲ್ಲಿ 5 ಎಕರೆ ಬೆಳಿತೀವಿ, 5 ಎಕರೆ ಬೆಳಿತೀವಿ. 10 ಎಕರೆ ಬೆಳಿತೊಂದಲ್ಲಿ 5 ಎಕರೆ ಬೆಳಿತೀವಿ. ತಿರ್ಗಾ ಮತ್ತು ಸಾವಯವ ಗಾನ ಮಾಡಕತ್ತೀವಿ. ಇವ್ರು ನಶಿಸಿ ಹೋಗ್ತಾರ. 40 ವರ್ಷ ಮುಂಚಿತವಾಗಿ ಇದ ಹತ್ತಿ ಬೆಳೆಯವ್ರು ಫ್ಯಾಕ್ಟ್ರಿ ಮಾಲೀಕರು, APMC ಮಾಲೀಕರು ಕೆಟ್ಟ ಕಾಡ್ತಿದ್ರು. ಇವತ್ತು ಪರಿಸ್ಥಿತಿ ಏನಾಗೈತೆ ಅವ್ರದ್ದು? ಅವ್ರು ನಶಿಸಿ ಹೋದ್ರ ಹೆಂಗ? ಈ ಒಂದು ದಿವಸ ಇವ್ರ ಕಾರ್ಖಾನೆ ಮಾಲೀಕರು ನಶಿಸಿ ಹೋಗ್ತಾರ. ರೈತನ ಯಾವಾಗ ಇವ್ರು ಮೋಸ ಮಾಡಕ್ ನೋಡ್ತಾರೋ ಅವನ ಮೋಸ ಆಗಿ ಹೋಗ್ತಾನು, ಹೊರತಾಗಿ ರೈತ ಮೋಸ ಆಗುದಿಲ್ಲ. ರೈತನ ಕಡೆ ಈ ಶಕ್ತಿ ಐತಿ, ಆ ದೇಶಕ್ಕೂ ಗೊತ್ತೈತಿ. ದೇಶದ ಬೆನ್ನೆಲುಬು ನಾವು ಮಾಡಿದಾಗ ಅವ್ರಾಗ್ಯಾರ, ಅವರಿಂದ ನಾವಿಲ್ಲ. ಅದನ್ನೇ ಈಗ ಹೇಳ್ಕೊತ ಈಗ ಮಾಡ್ಲಿಲ್ಲಪ್ಪ ಅಂತಂದ್ರೆ ನೀವು ಇದೊಂದು ವರ್ಷ ಕಬ್ಬು ನಮ್ಮದಲ್ಲ. ಸರ್ಕಾರನ ಚೇಂಜ್ ಮಾಡ್ತೀವಿ, ಬರುವ ತೀರ್ಮಾನಗಳೆಲ್ಲ ಸರ್ಕಾರನ ಚೇಂಜ್ ಮಾಡ್ತೀವಿ. ಯಾವಾಗ ಹೋರಾಟಗಳನ್ನು ಉಗ್ರ ರೂಪುಗೊಂಡವು ಅವಾಗ ಸರ್ಕಾರ ಪಲ್ಟಿ ಆಗ್ಯಾವ. ಈ ತರ ನೀರಿನಗೋಸ್ಕರ ಗುಂಡೂರಾವ್ ಅವರು ಇದ 35 ವರ್ಷ ಹಿಂದ್ಗಡೆ ನರಗುಂದು ನವಲ್ಗೊಂದು ಹೋರಾಟದ ಸುದ್ದಿಗಳನ್ನು ನೀವು ಕೇಳಿದಿರಿ. ನೀರಿನ ಕರ ಕಟ್ಟ ಅಂದಿದ್ದಕ್ಕನ ಗುಂಡೂರಾವ ಗೋಲಿಬಾರ್ ಮಾಡಿಸಿದ, ತಾನು ನಶೀಶ್ ಹೋದ. 2 ಮಕ್ಕಳು, ಒಬ್ಬ MLA ಅದಾನು, ಈಗ ಪ್ರೆಸೆಂಟ್ ಮಿನಿಸ್ಟರ್ ಅದಾನ. ಅಂತಂದ್ರೂ ಸುದ್ದಿಲ್ಲ. ರೈತನಲ್ಲಿ ನೀವು ಯಾವಾಗ ಮೋಸ ಮಾಡಕ್ ಗುರುಗಳ ಇನ್ನೂ ಒಂದು ಅಲ್ಲಲ್ಲ ಗುರುಗಳ ಒಂದು ಮಾತು ಕೇಳ್ತೇನೆ. ಇವತ್ತ ಅವಾಗೇನಂತೀರಿ ನೀವು, ಮೊದಲು ಹತ್ತಿ ಫ್ಯಾಕ್ಟ್ರಿದು ನೀವು ಮಾತಾಡಿದ್ರಿ, ಮೊದಲು ಹತ್ತಿ ಫ್ಯಾಕ್ಟ್ರಿಗಳಿದ್ದು ಹೌದ್ರಾ? ಅವಾಗ ವಾಣಿಜ್ಯ ಬೆಲೆ ಇರ್ತದ. ಅಲ್ಲ ಕೇಳ್ರಿ, ಹತ್ತಿ ಫ್ಯಾಕ್ಟ್ರಿಗಳಿದ್ದು, ಆಮೇಲೆ ಹೊಳೆ ಅವಾಗ ಏನ್ ಬೆಳೆ ಬೆಳಿತಿದ್ರು, ಅದರದೇ ಆದಂತ ಒಂದು ರಿಫೈನರಿ ಸೋರ್ಸಸ್ಗಳಿದ್ದು. ಅವಾಗ ಹಂಗ ಮೋಸ ಮಾಡಿದ್ರ. ಆಮೇಲೆ ಹೊಳ್ಳಿ ವಾಪಸ್ ಏನ್ ಬಂತು, ಕಬ್ಬಗ್ ಬಂತ. ಕಬ್ಬಗ್ ಬರಂತ್ಲೆ ಕಬ್ಬಿನ ಫ್ಯಾಕ್ಟ್ರಿಗಳು ಮಾಡ್ಕೊಂಡು ಈಗ ಈ ಟೈಪ್ ಮೋಸ ಮಾಡತ್ತಾರ. ಈ ಟೈಪ್ ಮಾಡಕೈತಾರೆ. ಈಗ ಇದನ್ನ ಬಿಡ್ತೀವ್ರಿ, ಮತ್ತೆ ಮುಂದಿನ ವೇಳೆ ಮತ್ತೆ ನಮ್ಗೆ ಯಾವ್ದು ಇದನ್ನೆಲ್ಲ ಮಾಡೋದಕ್ಕಿಂತ ರೈತನ ಕೈಯಾಗ ಆಡಳಿತ ಕೊಡಬಾರ್ದು ಅಂತ ಹೇಳಿ ಅದಕ್ಕೆ ನಿಮ್ಮ ಮನಸ್ಸೊಳಗೆ ಬರುವಾತು. ಜನ ನಮ್ಮನ್ನ ಆಡಳಿತ ಒಂದು ಕೊಡ್ತಾರ. ಅಂದ್ರೆ ನಾ ಎದಕ್ಕೆ ಮಾತು ಕೇಳಾಕತ್ತೇನಪ್ಪ ಅಂತಂದ್ರೆ 70% ಈ ದೇಶದ 70-75% ರೈತರದಾರ. ಎಲ್ಲರೂ ಕೂಡ ಒನ್ ಸೈಡೆಡ್ ಆಗಿ ವೋಟ್ ಹಾಕಿದ್ರಪ್ಪ ಅಂತಂತಂದ್ರೆ ರೈತರ ಆಡಳಿತ ಯಾಕೆ ಬರಬಾರ್ದು? ರೈತರನ್ನ ಯಾಕೆ ತಮ್ಮ ಕೈಯಾಗ ಚುಕ್ಕಾಣಿ ತಗೋಬಾರ್ದು? ಇನ್ನು ರೈತಿಗೆ ಈಗ ಬಂದ್ ತಿಳುವಳಿಕೆ ಈಗ ಬರಾಕತ್ತೈತ್ರಿ. ನಮ್ಮಲ್ಲಿ ಶ್ರೀ ರಾಮಚಂದ್ರಜಿ ವನವಾಸಕ್ಕೆ ಹೋಗಿದ್ರು ಬರ್ತದ್ರಿ. ಅವ್ರು 14 ವರ್ಷ ಅವ್ರು ವನವಾಸ ಅಂತಮ್ರು ಹೋಗ್ಲಿಲ್ಲ ಅಂತ ಹೇಳಿ ತಾವು ಹೋದ್ರು. ಆ ರೀತಿ ನಮ್ಮ ಅಣ್ಣತಮ್ರು ಸ್ವಲ್ಪ ಇನ್ನೂ ಬುದ್ಧಿಮಂದ ಅದಾರು. ಬುದ್ಧಿಮಂದ ಮಾಡೋರು ಯಾರು ಅಂದ್ರೆ ಈ ಹೊಲಸ ರಾಜಕಾರಣಿಗಳನ್ನ ಏನೈತಿ, ರಾತ್ರಿ ನಮ್ಮಲ್ಲಿ ಶೆರೆ ಕುಡಿಸಿ ನಮ್ಮ ಬುದ್ಧಿಯನ್ನ, ನಮ್ಮ ಅಣ್ಣ ತಮ್ಮಂದ್ರ ಬುದ್ಧಿಯನ್ನ ಹಾಳಗಿಡಿಸಿ ಹೋಟ್ ಗಿಟ್ಟಿಸ್ಕೊಂಡು ಇವ್ರು ರಾಜಭಾರ ಮಾಡಕತ್ತಾರೋ. ಬರೋ ದಿನಮಾನಗಳಲ್ಲಿ ಈ ರಾಜಭಾರ ಇಂಥ ಕೆಟ್ಟ ರಾಜಕಾರಣಿಗಳೆಲ್ಲ ನಶಿಸಿ ಹೋಗ್ತಾರು.
ಈಗ ಪ್ರೆಸೆಂಟ್ ಕಾಲ ಚೇಂಜ್ ಆಗೈತಿ, ಕಾಲವೇ ಉತ್ತರ ಕೊಡ್ತೈತಿ. ಕಾಲ ಉತ್ತರ ನೋಡ್ರಿ, ಅಲ್ಲಲ್ಲ, ಕಾಲಾಯ ತಸ್ಮೈ ನಮಃ ಅಂತೇಳಿ ನಾವು ಅಂತೀವಿ. ಬಟ್ ಪ್ರತಿಯೊಂದಕ್ಕೂ ಕಾಲನ ಉತ್ತರ ಕೊಡ್ತೈತಿ ಅನ್ನೋದನ್ನು ತಪ್ಪ. ಅದಕ್ಕೆ ನಾವೇನ್ ಮಾಡತ್ತೀವಿ? ಈಗ ಈ ಹೋರಾಟ ಮುಖಾಂತರ ಅವ್ರಿಗೆ ಉತ್ತರ ಹೋಗತ್ತೆ. ಅಲ್ಲಲ್ಲ, ನಾ ಏನ್ ಕೇಳಾಕತ್ತೀನಿ ಗುರುಗಳ, ಈಗ ಸದ್ಯ ಪರ್ಟಿಕ್ಯುಲರ್ ಆಗಿ ಅನುಭವಿಸೋರು ಯಾರ? ರೈತರಲ್ಲ. ಈಗ ನಮಗಲ್ಲ, ಹೊಡೆತ ನಮಗಲ್ಲ. ಈಗ ಸರ್ ಸೊಲ್ಯೂಷನ್ಸ್ ಏನು? ಸರ ಒಮ್ಮೆ ನಮ್ಮಲ್ಲಿ ಮಳೆನ ಆಗಲ್ಲ, ಬರಗಾಲ ಬಿದ್ದ್ಬಿಡುತ್ತೆ. ಎಸ್ ಎನ್ ಕೃಷ್ಣ ಅವರಿದ್ರು, ಬರಗಾಲ ಬಿದ್ದವಾಗ ನಮ್ಮಲ್ಲಿ ಕಬ್ಬು ಎಷ್ಟೋ ಒಣಗಿ ಹೋಗಿದಾವು. ನಾವು ನಿಂತಿದ್ದೀವಿ, ನಾವು ಅವಾಗ ಜಾಸ್ತಿ ಮಳೆಯಾಗಿ ಮುಳುಗಿದಾವು ನಾವ ನಿಂತೀವಿ. ರೈತರನ್ನ ನಿಲ್ತಾನು, ರೈತನ ಈ ದೇಶದ ಚುಕ್ಕಾನಿ ಒಂದು ಸಿಡಿತಾನು. ಒಳ್ಳೆ ಒಳ್ಳೆ ದಿವಸಗಳನ್ನ ರೈತ ಆ ಒಂದು ದಿವಸದ ಪ್ರಕಾರ ಈಗ ಹೆಂಗ ನಾವು ಕಾಂಗ್ರೆಸ್ ಪಕ್ಷ, ಬಿಜೆಪಿ ಪಕ್ಷ, ಅಲ್ಲಲ್ಲ ಕಾಂಗ್ರೆಸ್, ಬಿಜೆಪಿ, JDS ಹೆಂಗ್ ನೋಡ್ತವಲ್ಲ ಅಂತದೊಂದು ರೈತರ ಪಕ್ಷ ನಾವು ನೋಡಬಹುದೇನಾ? ಇನ್ನು ಬರುವ ದಿನಮಾನಗಳಲ್ಲಿ ನೋಡ್ರಿ ಸರ್, ಗುಂಡೂರಾವ್ ಅವರು ಯಾವಾಗ ಅವರು ರೈತರ ಮ್ಯಾಗ ಗುಂಡು ಹಾರಿಸಿದ್ರು ಅವಾಗ ರೈತ ಸಂಘ ಬೆಳೀತು. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಎಲ್ಲಿದ್ರು? ಅವರು ಹೌದು, ಎಲ್ಲಿ ಲಾ ಕಲತ್ತು ಅವ್ರು ಲಾ ಕ್ಲಾಸ್ ಕೊಡ್ತಿದ್ರು. ಇಲ್ಲಿ ಸುದ್ದಿ ಕೇಳಿದ ತಕ್ಷಣ ಸೀದಾ ಭಾರತ ಬಂದ್ ಹೇಳುದು. ಅವಾಗ ಒಂದು ನಮ್ಮ ರಾಜ್ಯಕ್ಕೆ ಒಂದು ಸಂಘಟನೆ ಕಟ್ಟರು, ಕರ್ನಾಟಕ ರಾಜ್ಯ ರೈತ ಸಂಘ ಅಂತೇಳಿ. ಹೌದು, ಆ ಸಂಘ ಇವತ್ತಿಗೂ ಜೀವಂತ ಐತಿ. ಎಲ್ಲ ಊರು ಮುಂದೆ ಎಲೆಕ್ಷನ್ಸ್ ನಡಿಬಹುದ್ರಿ. ಮಾಡ್ಬೇಕಂತ ಹೇಳಿ ನಾವು ಡಿಸೈಡ್ ಮಾಡಿದೀವಿ. ಹೌದು, ಇನ್ನು ಬರುವ ದಿನಮಾನಗಳಲ್ಲಿ ಇಂಥ ಕಾರ್ಖಾನೆ ಮಾಲೀಕರು ಇವರೇ MLA ಆದ್ರೆ ತಮ್ಮ ಲಾಬಿ, ಶುಗರ್ ಲಾಬಿ ಮಾಡ್ತಾ ಇದ್ರ ನಾವು ಜನರಿಗೆ ನೇರವಾಗಿ ಸಂದೇಶ ಕೊಡ್ತೀವಿ, ಈ ಲುಚ್ಚ MLA MP ಗಳಿಗೆ ವೋಟ್ ಹಾಕ್ಬೇಡ ಅಂತ ಹೇಳ್ತೀವಿ ನೇರವಾಗಿ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಈ ಒಂದು ರಣರಂಗ ಕಾವೇರ್ತಾ ಇದೆ ಅಂತ. ನಿಜಕ್ಕೂ ಸಕ್ಕರೆ ಕಾರ್ಖಾನೆ ಮಾಲೀಕರು ಇದ್ರ ಮೇಲೆ ಗಮನ ಹರಿಸದೆ ಹೋದ್ರೆ ಮುಂದೊಂದು ದಿನ ಅಲ್ಲ, ಇದೇ ವರ್ಷನೇ ಇಲ್ಲಾಂದ್ರೆ ಮುಂದಿನ ಒಂದು ವರ್ಷ 2028ರಲ್ಲಿ, ಇಫ್ ಐ ಆಮ್ ನಾಟ್ ರಾಂಗ್, 2028ರಲ್ಲಿ ರೈತರು ಅವ್ರದೇ ಆದಂತಹ ಒಂದು ಪಕ್ಷವನ್ನ ತಗೊಂಡು ಬಂದು ಅವರೇ ಎಲೆಕ್ಷನ್ಗೆ ನಿಂತು ಅವ್ರ ಆಡಳಿತ ಅವ್ರ ಕೈಯಲ್ಲಿ ತಗೊಂತಾರೆ ಅನ್ನುವಂತಹ ಸ್ಪಷ್ಟತೆ ಈ ಒಂದು ಡಿಸ್ಕಷನ್, ಈ ಒಂದು ಚರ್ಚೆಯಲ್ಲಿ ನಮಗೆ ಕಂಡು ಬಂತು. ಸೊ ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ 16 ನ್ಯೂಸ್. ಇದು ಸತ್ಯದ ಕೈಗನ್ನಡಿ. ಧನ್ಯವಾದ.